ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಲು ಮರಿಬೇಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 12ನೇ ವಾರದ ಪ್ರಾರಂಭದ ಹಂತದಲ್ಲಿದೆ. ಕಳೆದ ವಾರ ಎಲಿಮಿನೇಷನ್ ಆದ ಅವಿನಾಶ್ ಶೆಟ್ಟಿ ಹಾಗೂ ಮೈಕಲ್ ಇವರಲ್ಲಿ ಮೈಕಲ್ ಅವರು ಬಿಗ್ ಮನೆಗೆ ವಾಪಸ್ ಬಂದಿದ್ದಾರೆ. ವಾರದ ಪ್ರಾರಂಭದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದೆ. ಈ ವಾರ ವಿಭಿನ್ನ ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ನಾಮಿನೇಷನ್ ಪ್ರಕ್ರಿಯೆ ಮೊದಲು ಬಿಗ್ ಬಾಸ್ ಸ್ಪರ್ಧಿಗಳಿಗಾಗಿ ಪ್ರಶ್ನೋತ್ತರ ಚಟುವಟಿಕೆ ನಡೆಸಿದ್ದರು. ಈ ಟಾಸ್ಕ್ನಲ್ಲಿ ಗೆದ್ದ ಸಂಗೀತ ತಂಡಕ್ಕೆ ತನಿಷಾ ತಂಡದಿಂದ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡುವ ಅಧಿಕಾರ ಸಿಕ್ಕಿತು. ಆಗ ಸಂಗೀತ ತಂಡದ ಪ್ರತಾಪ್, ಸಂಗೀತ ಹಾಗೂ ಸಿರಿ ಮೈಕಲ್ ಅವರ ಹೆಸರನ್ನು ಹೇಳಿದರು. ನಮ್ರತಾ ಹಾಗೂ ತುಕಾಲಿ ಸಂತೋಷ್ ಅವರು ತನಿಷಾ ಅವರ ಹೆಸರನ್ನು ಹೇಳಿದರು. ಕೊನೆಗೆ ಬಹುಮತದ ಅನುಸಾರ ಮೈಕಲ್ ಅವರನ್ನು ಸಂಗೀತ ತಂಡ ನೇರವಾಗಿ ನಾಮಿನೇಟ್ ಮಾಡಿದರು. ನಂತರ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದರು. ಬಿಗ್ ಬಾಸ್ ಹೇಗೆ ನಾಮಿನೇಷನ್ ಮಾಡಬೇಕೆಂದು ಸೂಚನೆ ನೀಡಿದರು. ಈ ವಾರ ನಾಮಿನೇಷನ್ ಮಾಡುವ ಅಧಿಕಾರ ಎಲ್ಲರಿಗೂ ಇರುತ್ತದೆ. ಆದರೆ ಆ ಅಧಿಕಾರವನ್ನು ತಾವೇ ಉಪಯೋಗಿಸುವಂತಿಲ್ಲ. ಪ್ರತಿಯೊಬ್ಬರು ನಾಮಿನೇಷನ್ ಮಾಡುವ ತಮ್ಮ ಅಧಿಕಾರವನ್ನು ತಮ್ಮ ಇಚ್ಛೆಯ ಬೇರೊಬ್ಬರಿಗೆ ನೀಡಬೇಕು. ಅಧಿಕಾರ ಪಡೆದವರು ತಮ್ಮ ಇಚ್ಛೆಯ ಇಬ್ಬರನ್ನು ನಾಮಿನೇಟ್ ಮಾಡಬೇಕು ಎಂದು ಹೇಳಿದರು. ನಂತರ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬಂದು ನಾಮಿನೇಷನ್ ಪ್ರಕ್ರಿಯೆ ಮುಗಿಸಿದರು. ಮೊದಲಿಗೆ ತುಕಾಲಿ ಸಂತೋಷ್ ಅವರು ನಾಮಿನೇಷನ್ ಮಾಡುವ ಅಧಿಕಾರವನ್ನು ಕಾರ್ತಿಕ್ ಅವರಿಗೆ ನೀಡಿದರು. ಆಗ ಕಾರ್ತಿಕ್ ವಿನಯ್ ಹಾಗೂ ಪ್ರತಾಪ್ ಅವರನ್ನು ನಾಮಿನೇಟ್ ಮಾಡಿದರು. ನಂತರ ತನಿಷಾ ಅವರು ನಾಮಿನೇಟ್ ಮಾಡುವ ಅಧಿಕಾರವನ್ನು ಮೈಕಲ್ಗೆ ನೀಡಿದರು. ಮೈಕಲ್ ಅವರು ಸಿರಿ ಹಾಗೂ ಸಂಗೀತ ಅವರನ್ನು ನಾಮಿನೇಟ್ ಮಾಡಿದರು. ಇನ್ನು ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರಿಗೆ ನಾಮಿನೇಟ್ ಮಾಡುವ ಅಧಿಕಾರವನ್ನು ನೀಡಿದರು. ಆಗ ತುಕಾಲಿ ಅವರು ಪ್ರತಾಪ್ ಹಾಗೂ ಸಿರಿ ಅವರನ್ನು ನಾಮಿನೇಟ್ ಮಾಡಿದರು. ನಂತರ ಕಾರ್ತಿಕ್ ಅವರು ಪ್ರತಾಪ್ ಅವರಿಗೆ ನಾಮಿನೇಟ್ ಮಾಡುವ ಅಧಿಕಾರ ನೀಡಿದರು. ಆಗ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಹಾಗೂ ತನಿಷಾ ಅವರನ್ನು ನಾಮಿನೇಟ್ ಮಾಡಿದರು. ಇನ್ನು ವಿನಯ್ ಅವರು ಸಂಗೀತ ಅವರಿಗೆ ನಾಮಿನೇಟ್ ಮಾಡುವ ಅಧಿಕಾರ ನೀಡಿದರು. ಇದರಿಂದ ಮನೆ ಮಂದಿಗೆಲ್ಲ ಅಚ್ಚರಿ ಉಂಟಾಯಿತು. ಆಗ ಸಂಗೀತ ತನಿಷಾ ಹಾಗೂ ಸಿರಿ ಅವರನ್ನು ನಾಮಿನೇಟ್ ಮಾಡಿದರು. ಹಾಗೆ ಮೈಕಲ್ ಅವರು ವಿನಯ್ಗೆ ನಾಮಿನೇಟ್ ಮಾಡುವ ಅಧಿಕಾರವನ್ನು ನೀಡಿದರು. ಆಗ ವಿನಯ್ ಅವರು ಸಿರಿ ಹಾಗೂ ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದರು. ಇನ್ನು ಸಂಗೀತ ಅವರು ಪ್ರತಾಪ್ಗೆ ನಾಮಿನೇಟ್ ಮಾಡುವ ಅಧಿಕಾರ ನೀಡಿದರು. ಪ್ರತಾಪ್ ಅವರು ಕಾರ್ತಿಕ್ ಹಾಗೂ ವಿನಯ್ ಅವರನ್ನು ನಾಮಿನೇಟ್ ಮಾಡಿದರು. ನಂತರ ಸಿರಿ ಅವರು ವರ್ತೂರ್ ಸಂತೋಷ್ ಅವರಿಗೆ ನಾಮಿನೇಟ್ ಮಾಡುವ ಅಧಿಕಾರ ನೀಡಿದರು. ಆಗ ವರ್ತೂರ್ ಅವರು ತನಿಷಾ ಹಾಗೂ ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದರು. ಇನ್ನು ಪ್ರತಾಪ್ ಅವರು ಕಾರ್ತಿಕ್ಗೆ ನಾಮಿನೇಟ್ ಮಾಡುವ ಅಧಿಕಾರವನ್ನು ನೀಡಿದರು. ಆಗ ಕಾರ್ತಿಕ್ ವರ್ತೂರ್ ಸಂತೋಷ್ ಹಾಗೂ ಸಂಗೀತ ಅವರನ್ನು ನಾಮಿನೇಟ್ ಮಾಡಿದರು. ಕೊನೆಯಲ್ಲಿ ಕ್ಯಾಪ್ಟನ್ ಆಗಿದ್ದ ನಮ್ರತಾ ಅವರನ್ನು ಹೊರತುಪಡಿಸಿ ಮನೆ ಮಂದಿಯೆಲ್ಲ ನಾಮಿನೇಟ್ ಆದರು. ನಮ್ರತಾ ಅವರಿಗೆ ಒಬ್ಬರನ್ನು ಸೇವ್ ಮಾಡುವ ಅಧಿಕಾರವನ್ನು ಬಿಗ್ ಬಾಸ್ ನೀಡಿದರು. ಆಗ ನಮ್ರತಾ ಅವರು ಪ್ರತಾಪ್ ಅವರನ್ನು ಸೇವ್ ಮಾಡಿದರು. ನನ್ನ ಮೇಲೆ ಭರವಸೆ ವಿಶ್ವಾಸ ಇಟ್ಟು ನನಗೆ ಗೊತ್ತಿಲ್ಲದ ಹಾಗೆ ನಮ್ರತಾ ಕ್ಯಾಪ್ಟನ್ ಆಗಬೇಕು ಅಂತ ತನ್ನ ಪಾಲನ್ನು ಕೊಡಲು ಪ್ರತಾಪ್ ಮುಂದಾಗಿದ್ದರು. ನಾನು ಕ್ಯಾಪ್ಟನ್ ಆಗೋದರ ಹಿಂದೆ ಸಂಗೀತ ಅವರ ಪಾಲು ಇದೆ, ಆದರೆ ನಾನು ಪ್ರತಾಪ್ ಅವರನ್ನು ಸೇವ್ ಮಾಡುತ್ತೀನಿ ಎಂದು ನಮ್ರತಾ ಕಾರಣ ಹೇಳಿದರು. ಇದಕ್ಕೆ ಪ್ರತಾಪ್ ಮಂಡಿಯೂರಿ ನಮ್ರತಾಗೆ ಥ್ಯಾಂಕ್ ಯು ಎಂದು ಹೇಳಿದರು. ಸಂಗೀತ ಕೂಡ ಖುಷಿಯಿಂದ ಚಪ್ಪಾಳೆ ತಟ್ಟಿದರು. ನೀವು ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತು. ವಿನಯ್ ಅವರನ್ನು ಸೇವ್ ಮಾಡ್ತೀರಾ ಅಂದುಕೊಂಡಿದ್ದೆ, ಆದರೆ ನೀವು ಈ ತರಹ ಬೋಲ್ಡ್ ನಿರ್ಧಾರ ತಗೊಳ್ತೀರಾ ಅಂದುಕೊಂಡಿರಲಿಲ್ಲ. ನಾನು ಹಾಗೆ ಮಾಡ್ತಿದ್ದೆ ಎಂದು ನಮ್ರತಾಗೆ ಹೇಳಿದರು ಸಂಗೀತ. ಅದಕ್ಕೆ ನಮ್ರತಾ ಪ್ರತಿಕ್ರಿಯೆ ನೀಡಿ, ನಾನು ನಿಜವಾಗಿಯೂ ಕ್ಯಾಪ್ಟನ್ ಆಗಲಿಕ್ಕೆ ಪ್ರತಾಪ್ ತನ್ನದನ್ನೆಲ್ಲ ಖರ್ಚು ಮಾಡಿದ್ದ. ನಾನು ಈಸಿಯಾಗಿ ವಿನಯ್ನ ಸೇವ್ ಮಾಡಬಹುದಿತ್ತು. ಮುಂಚೆ ಆಗಿದ್ರೆ ಮಾಡ್ತಿದ್ನೇನು, ಆದರೆ ಈಗ ನನ್ನ ಮನಸ್ಸು ಒಪ್ತಾ ಇಲ್ಲ ಎಂದರು. ಒಟ್ಟಾರೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ವಿನಯ್, ಕಾರ್ತಿಕ್, ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ಮೈಕಲ್, ತನಿಷಾ, ಸಂಗೀತ ಹಾಗೂ ಸಿರಿ ನಾಮಿನೇಟ್ ಆಗಿದ್ದಾರೆ. ಈ 8 ಸ್ಪರ್ಧಿಗಳಲ್ಲಿ ಎಲಿಮಿನೇಟ್ ಆಗೋರು ಯಾರು ಎನ್ನುವ ಕುತೂಹಲ ಕಾಡುತ್ತಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.